ಯುದ್ಧಗಳು ಪೆಟ್ರೋಲ್, ಡಾಲರ್ ಅಥವಾ ಭೂಮಿಗಾಗಿ ನಡೆಯೋದಿಲ್ಲ. ಯುದ್ಧಗಳು ಮುಂದೆ ನಡೆಯಲಿರುವುದು ಬರೀ ನೀರಿಗಾಗಿ. ನದಿಗಳೇ ಇಲ್ಲದಿದ್ದಾಗ ನೀರಿಗಾಗಿ ಕಿತ್ತಾಡಿ ಸಾಯ್ತಾರೆ ಅಲ್ವಾ? ಬೇರೇನೂ ಮಾಡ್ತಾರೆ. ಮುಂದಿನ ವಿಶ್ವಯುದ್ಧ ನೀರಿಗಾಗಿಯೇ ನಡೆಯುತ್ತೆ. ಹಳೆಯ ನಾಗರಿಕತೆಗಳು ನದಿ ತೀರದಲ್ಲೇ ಬೆಳೆದಿದ್ದು. ಯಾಕಂದ್ರೆ ಅಲ್ಲೇ ನೀರಿತ್ತು. ಸಿಂಧೂ ನಾಗರಿಕತೆ ಯಾಕೆ? ಈಜಿಪ್ಟ್ನಲ್ಲಿ ಯಾಕೆ ಆಯಿತು? ಯಾವ ನದಿ ಇತ್ತು? ಇಲ್ಲಿ ಗಂಗೆ ಇತ್ತು. ಚೀನಾದಲ್ಲೂ ಜನ ನದಿ ತೀರದಲ್ಲೇ ಇದ್ರು. ಆದರೆ ಆ ನದಿಗಳೇ ಇಲ್ಲದಿದ್ರೆ ಜನ ಅಲ್ಲಿಂದ ಕಾಲ್ಕಿಳ್ತಾರೆ. ನಮಗೆ ನೀರು ಬೇಕೇ ಬೇಕು. ರಹೀಮರು ಹೇಳಿದಂತೆ ನೀರಿರಲಿ, ಇಲ್ಲದಿದ್ದರೆ ಶೂನ್ಯ. ಮತ್ತೆ ಎಲ್ಲಿಗೆ ಹೋಗ್ತಾರೆ ಅವರು? ರಾಷ್ಟ್ರೀಯ ಗಡಿಗಳಲ್ಲಿ ಅವರು ನಿಲ್ಲೋದಿಲ್ಲ. ಎಲ್ಲಿ ಬದುಕಲು ದಾರಿ ಸಿಗುತ್ತೋ ಅಲ್ಲಿಗೆ ನಮ್ಮನ್ನ ಹೋಗಲು ಬಿಡಿ ಅಂತಾರೆ. ಇದು ಮಾನವ ಇತಿಹಾಸದ ದೊಡ್ಡ ಮತ್ತು ಅತಿ ನೋವಿನ ವಲಸೆ ಪಲ್ಲಟ ಆಗಲಿದೆ. 170 ಕೋಟಿ ಜನ ಮನೆ ಬಿಟ್ಟು ಓಡಲು ವಿವಶರಾಗ್ತಾರೆ ಅಂತ ಅಂದಾಜಿಸಲಾಗಿದೆ. ಆ ಜನರಲ್ಲಿ 80ರಿಂದ 90 ಕೋಟಿ ಭಾರತೀಯರೇ ಇರ್ತಾರೆ ಅಂತ ಭಾವಿಸಿಕೊಳ್ಳಿ. ಆದ್ರೆ ಇದೆಲ್ಲವೂ ಒಂದೇ ದಿನದಲ್ಲಿ ನಡೆಯೋದಿಲ್ಲ. ಅದಕ್ಕೆ ನಮ್ಮ ತಲೆಗೂ ಸೇರ್ತಿಲ್ಲ.